ಈಗೇನು ಹೂಗಾರ ಅದಾರಲ್ಲ, ಈ ಹೂಗಾರ ಮೊದಲ ಕುರುಬರ ಪೂಜಾರಿಗಳೇ ಈಗ ಹೂಗಾರ ಆಗ್ಯಾರ ಅಂತ ಹೇಳ್ಕೊಂಡು ದಾಖಲೆ ಅದಾವ. ನಾ ಸುಮ್ಮನೆ ಹೇಳಿದ್ರ, ನಾನು ಸುಮ್ಮನೆ ಮಾತಾಡೋದಿಲ್ಲ, ದಾಖಲೆ ಒಳಗದ. ಹೂಗಾರನ ಜನಗಣತಿ ಮಾಡ್ಬೇಕಾದ್ರ ಕುರುಬರಲ್ಲೇನೆ ಮಾಡಿದಾರ. ಎಲ್ಲ ಎಲ್ಲ ಚೌಡೇಶ್ವರಿ ಉಣ್ಣೆ ನೇಕಾರ ದೇವತೆಗೆ, ಉಣ್ಣೆ ನೇಕಾರ ದೇವತೆಗೆ ಚೌಡೇಶ್ವರಿ. ಹಂಗ ಚೌಡೇಶ್ವರಿ ಇದ್ಲು ಅಂತಂದ್ರ ಅಲ್ಲಿ ಬೀರಪ್ಪನ ಗುಡಿ. ಇದ್ರ ಪ್ರಕಾರ ಮುಖ್ಯಮಂತ್ರಿ ಅವರಿಗೆ ನಾವು 2-3 ಸಲ ಹೋಗಿ ಭೇಟಿಯಾಗಿ ಬಂದ್ರಿ, ಬೆಂಗಳೂರಿಗೆ ಹೋಗಿ ಭೇಟಿಯಾಗಿ ಬಂದ್ರಿ. ಅವ್ರಿಗೆ ಮನೆ ಸರ ಮಾಡಮ್ರಿ ಅಂತ ಅಲ್ಲಿ ಗುರುಗಳ ಮಾಡಮ್ರಿ ಹೇಳ್ಕೊಳ್ತ ಅಂತ ಹಿಂಗ ಅನಾರು. ಆಯ್ತು ಜಾತ್ರೆ ಬಂದಾಗ ಆಯ್ತು, ಮತ್ತೆ ಒಂದ್ 4 ದಿನ ಜಾತ್ರೆ ಪಾತ್ರೆ ಮುಗಿಸ್ಕೊಂಡು ಹೋಗೋದು ಆಯ್ತು, ಮತ್ತೆ ಹೋಗೋದು, ಮತ್ತೆ ಸಂಕ್ರಾಂತಿ ಬರೋದು. ಮತ್ತೆ ಇಲ್ಲಿ ಶಾಸಕರು ಏನ್ ಮಾಡ್ತಾರೆ? ಆಯ್ತ್ರಿ ಇಲ್ಲೇ ನೀವು ಮಾಡ್ತಾ ಕೇಳ್ಕೊಂಡು ಸುಮ್ಮನೆ ಹೇಳ್ಬಿಡೋದು ಆಯ್ಕೆ. ಅಲ್ರಿ ಎಲ್ಲ ಎಷ್ಟು ನಾನು ಅದ ಏನ್ ಮಾಡ್ಬೇಕು ನಾವೆಲ್ಲ ಅದು ಏನ್ ದಸರಿ ಮಾಡೋದು, ಜಾತ್ರೆ ಮುಗಿಸೋ ಮಾಡಿ. ಅಲ್ಲಿ ಜಾತ್ರೆ ಮಾಡುವ ಹೊತ್ನಾಗ ಈ ಬಾರ್ಸವ್ರು ಇರ್ತಾರ, ಇದು ಇದೇನಪ್ಪ ಪಲ್ಲಕ್ಕಿ ಹೊರವ್ರು ಇರ್ತಾರ. ಹಿಂಗ ಅನೇಕ ಜನರಿಗೆ ಅನೇಕ ಸೇವೆ ಅವ್ರವ್ರ ಭಕ್ತರು ಅವ್ರು ಸುಮ್ ತಮ್ಮ ಬೇಕಿದ್ದವ್ರು ಸ್ವಲ್ಪ ಹಂಗ ಇವರೇ ಮಾಡ್ಬೇಕು, ಹಂಗೆ ಮನೆತನಗಳು ಯಾವ ಇಲ್ಲ. ಬಾಳ ಕಡೆ ಇದೊಂದು ಸ್ತ್ರೀ ರೂಪದ ಶಿಲ್ಪ ಬಂದಿದೆ. ಈ ಮೈಲಾರನ ಕುರಿತು ಭಾರತ ದೇಶದಲ್ಲಿ ನಮಗೆ ಅತ್ಯಂತ ಪ್ರಾಚೀನವಾದ ಶಾಸನ ಸಿಗುವುದು 4ನೇ ಶತಮಾನದಲ್ಲಿ. ಇದು ಮಹಾರಾಷ್ಟ್ರದಲ್ಲಿ ಸಿಗ್ತದೆ. ಮಹಾರಾಷ್ಟ್ರ ಅಂದು ಕನ್ನಡ ಭಾಷಿತ ಪ್ರದೇಶವೇ ಆಗಿತ್ತು. 1000ನೋಡಿ ಎಲ್ಲಿ ನಿಲ್ಲಿಸ್ತೀವಿ ನೋಡಪ್ಪ.
ನಾನಿಂದು ಯಾದಗಿರಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಬರುವಂತಹ ಮೈಲಾಪುರದಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೇನೆ. ಮೈಲಾರಲಿಂಗ ಕರ್ನಾಟಕದಲ್ಲಿ ಮೂಲತಃ ಹಿರೇಮೈಲಾರ ಅಂತ ಹೇಳಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇದೆ. ಇದು ಯಾದಗಿರಿ ಮೈಲಾರ ಅನ್ನುವಂಥ ಪ್ರಸಿದ್ಧವಾದಂಥ ಸುಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾನಿದ್ದೇನೆ. ಇಲ್ಲಿ ಕಾಣೋದು ಇಲ್ಲಿ ಪುರಾತನವಾದ ಮಂದಿರದಲ್ಲಿದ್ದಂಥ ಕೆಲವೊಂದು ಮೂರ್ತಿಗಳನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಇದನ್ನು ನಾವು ಹಳೆ ಮಂದಿರದ ಅವಶೇಷ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಹಳೆ ಬಿದ್ದ ಮೇಲೆ ಇಲ್ಲಿ ಬಂದಿಟ್ಟಿದ್ದಾರೆ. ಮೆಟ್ಟಲುಗಳ ಮೂಲಕ ನಾವು ಬಹಳ ಎತ್ತರವಾದ ಹೆಚ್ಚಾದ ಮೆಟ್ಟಲುಗಳಿದ್ದಾವೆ. ಭಾರತ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಯಾವುದೇ ಕುರುಬ ದೇವತೆಯ ಕ್ಷೇತ್ರಗಳು ಎಲ್ಲವೂ ಬೆಟ್ಟದ ಮೇಲೆ ಇರುವುದು ನಾವಿಲ್ಲನ್ನು ಕಾಣ್ತೇವೆ. ಈ ಬೆಟ್ಟದ ಮೇಲೆ ಇರುವಂಥ ಈ ಮಂದಿರವನ್ನು ನೋಡಿ ನಾವು ಇದು ಬಹಳ ಪ್ರಾಚೀನವಾದ ಮಂದಿರ ಎನ್ನಲಿಕ್ಕೆ ನಾವು ಕೆಲವೊಂದು ಮೇಲುಗಡೆ ಹೋಗಿ ನಾನು ವಿವರಗಳನ್ನು ಕೊಡ್ತೀನಿ. ವಾಸ್ತವದಲ್ಲಿ ಈ ಮಂದಿರದ ಪ್ರಚಾರಕ್ಕೂ ಪೂರ್ವದಲ್ಲಿ ನಾಗಶಿಲ್ಪಗಳ ಪ್ರಾಚೀನ ಕಲ್ಲುಗಳು ಇಲ್ಲಿ ಕಾಣ್ತವೆ. ನಾಗಶಿಲ್ಪಗಳು ಅಂದರೆ ಶಿಶ್ನ ಪ್ರತೀಕವಾದದ್ದು. ಶಿಶ್ನ ಪ್ರತೀಕವಾದಂಥ ನಾಗಶಿಲ್ಪಗಳನ್ನು ನಾವು ನೋಡಿದರೆ ಇದು ಒಂದಾನೊಂದು ಕಾಲದಲ್ಲಿ ಶಿಶ್ನ ಮಂದಿರ ಆಗಿತ್ತು ಅನ್ನೋದನ್ನು ನಾವು ಹೇಳ್ಬೋದು. ಇಲ್ಲಿ ವಾಸ್ತವದಲ್ಲಿ ಆಮೇಲೆ ಮೈಲಾರಲಿಂಗ ಆಗಿದೆ. ಇಲ್ಲಿ ಶಿಶ್ನ ಪೂಜೆ ಈ ಬೆಟ್ಟದಲ್ಲಿ ನಡೀತಿತ್ತು ಅನ್ನೋದನ್ನು ನಾವು ಕಾಣ್ತೇವೆ. ನಾವು ಹಾಗೆ ನೋಡ್ತಾ ಹೋಗ್ತೇವೆ. ನಾವು ಈಗದಲ್ಲಿ ಕೂಡ ನಾವು ಜೋಡಿ ಸರ್ಪಗಳನ್ನು ನಾವು ನೋಡ್ತೇವೆ. ಇದು ಇದೊಂದು ಸ್ತ್ರೀ ರೂಪದ ಶಿಲ್ಪ. ಭಾರತ ಅಥವಾ ವಿಶ್ವದಲ್ಲಿ ದೇವ ಪರಿಕಲ್ಪನೆ ಬಂದಾಗ ನಾವು ಪೂಜೆ ಮಾಡಿದ್ದು ನಮ್ಮ ಜನ್ಮಕ್ಕೆ ಕಾರಣವಾದಂಥ ಯೋನಿಯನ್ನು ಕಾಲಾಂತರದಲ್ಲಿ ಕೇವಲ ಯೋನಿ ಮಾತ್ರ ಅಲ್ಲ, ಅದಕ್ಕೆ ಶಿಶ್ನದ ಅವಶ್ಯಕತೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಮೊದಲು ಯೋನಿ ಪೂಜೆ, ಆಮೇಲೆ ಶಿಶ್ನ ಪೂಜೆಯನ್ನು ನಾನು ಮಾಡಿದ್ದೇವೆ. ಈ ಶಿಶ್ನ ಪೂಜೆಯ ಪ್ರತ್ಯೇಕವಾಗಿ ಇಲ್ಲಿ ನಾಗಶಿಲ್ಪ, ಪ್ರತ್ಯೇಕವಾದ ಒಂದು ನಾಗ ಮತ್ತು ಜೋಡಿ ನಾಗಗಳನ್ನು ನೋಡೋದ್ರಿಂದ ರತಿಕ್ರೀಡೆಯಲ್ಲಿ ನಿಲ್ಲಿಸಿದಂಥ ನಾವು ಜೋಡಿ ಲಿಂಗಗಳನ್ನು ನೋಡೋದ್ರಿಂದ ಇದು ಸೃಷ್ಟಿಗೆ ಮೂಲವಾದಂಥದ್ದು ಅನ್ನೋದನ್ನು ನಾವು ಕಾಣ್ಬೋದು.
ವಾಸ್ತವದಲ್ಲಿ ಮೈಲಾರ ಅನ್ನುವಂಥ ಪದದ ಅರ್ಥ ಮೈಲದಿಂದ ಬಂದದ್ದು. ಮೈಲಾರ ಈ ಪದಗಳು ಬೆಟ್ಟದ ಅರಸನನ್ನ ಕುರಿತು ಹೇಳ್ತವೆ. ಇಲ್ಲಿ ಬೆಟ್ಟಗಳು ನಾವು ನೋಡಿದರೆ ಇದು ಮೊದಲು ಮೂರ್ತಿ ಪೂಜೆಯಕ್ಕಿಂತಲೂ ಮೊದಲು ಇಲ್ಲಿ ಶಿಷ್ಣ ಯೋನಿಗಳ ಪೂಜೆ ಇರುವುದನ್ನು ನಾವು ಖಚಿತಪಡಿಸಿಕೊಳ್ತೇವೆ. ಭಾರತ ದೇಶದಲ್ಲಿ ಮೈಲಾರನ ಕುರಿತು ಅನೇಕ ಕಡೆ ಅನೇಕ ದೇವತೆಗಳದಾವ. ಅಲ್ಲಿ ಮೈಲಾರ ಅಂತ ನಮ್ಮಲ್ಲಿ ಬಳ್ಳಾರಿ ಜಿಲ್ಲೆಗೆ ಬರುವಂಥ ಹಿರೇಮೈಲಾರ ಭಾಳ ಪ್ರಸಿದ್ಧ ಇದೆ. ಹೊಯ್ಸಳ ಸಾಮ್ರಾಜ್ಯದಲ್ಲಿದ್ದಂಥ ಅನೇಕ ಅರಸರು ಉತ್ತರಕ್ಕೆ ಹೋದಾಗ, ಸ್ವತಂತ್ರ ಆದಾಗ ಅವರು ಉತ್ತರಕ್ಕೆ ಇರುವಂಥ ಅನೇಕ ಕಡೆಗಳಿಗೆ ಮೈಲಾರನ ಲಿಂಗ ಅಂತ ಆಮೇಲೆ ಬಂದಿದ್ದು ಮೈಲಾರನ ಮಂದಿರಗಳನ್ನು ಕಟ್ಟಿಸಿದರು. ಆ ಮಂದಿರಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಖಂಡೋಬಾ, ಮಹಾರಾಷ್ಟ್ರದ ಖಂಡೋಬಾ. ಆಮೇಲೆ ಯಾದಗಿರಿಯ ಒಂದು ಮೈಲಾರ ಅನ್ನುವಂಥ ಪ್ರಸಿದ್ಧಿಯಾದ ಸಮಯದ ಬಂದಿದೆ. ಈ ಮೈಲಾರನ ಕುರಿತು ಭಾರತ ದೇಶದಲ್ಲಿ ನಮಗೆ ಅತ್ಯಂತ ಪ್ರಾಚೀನವಾದ ಶಾಸನ ಸಿಗುವುದು 4ನೇ ಶತಮಾನದಲ್ಲಿ. ಇದು ಮಹಾರಾಷ್ಟ್ರದಲ್ಲಿ ಸಿಗ್ತದೆ. ಮಹಾರಾಷ್ಟ್ರ ಅಂದು ಕನ್ನಡ ಭಾಷಿತ ಪ್ರದೇಶವೇ ಆಗಿತ್ತು. 1025ರಲ್ಲಿ 1ನೇ ಸೋಮೇಶ್ವರ ಉತ್ತರದ ಜಯದ ಕಳಿಸಿದ ಮೇಲೆ ಸೋಮೇಶ್ವರ ಮಂದಿರವನ್ನು ಕಟ್ತಾನೆ. ಆಮೇಲೆ ಅನೇಕ ಆ ಮಂದಿರಗಳನ್ನು ದಕ್ಷಿಣಕ್ಕೆ ಕಳ್ಕೊಂಡು ಬರ್ತಾನೆ. ಅವನ ಕಾಲದಲ್ಲಿ ಭಾರತ ದೇಶದಲ್ಲಿ ಮೈಲಾರನ ಮಂದಿರಗಳ ಬೆಳಿತಾವ. ಆದ್ದರಿಂದ ಇದು ಅತ್ಯಂತ ಪ್ರಾಚೀನವಾದ ದೇವತೆ ವಿನಃ ಇತ್ತೀಚಿನ ದೇವತೆಗಳು ಅಲ್ಲ ಅನ್ನೋದನ್ನು ನಾನು ಭಾಳ ಸ್ಪಷ್ಟಪಡಿಸಿ ತೋರಿಸ್ತಾ ಇದ್ದೀನಿ. ಇವತ್ತು ಹಾವಿನ ತೋಡ್ರಿ ಹಾವಿನ ಮುಖ್ಯ ಇದೆ. ಶಿಷ್ಣ ಪ್ರತೀಕವಾದಂಥ ಎಲ್ಲಿಂದ ಹೋಗೋದು ಇದು? ಆ ಚೌಡೇಶ್ವರದೊಂದು ತಗೋಬೇಕಾ? ಚೌಡೇಶ್ವರದು ಫೋಟೋ ತಗೋಬೇಕು. ಅದನ್ನು ತೇಜಸ್ವಿ ತಗೋ ಅಂತ ಹೇಳ ಒಳಗೆ ಬಂದು ಹಿಂಗೆ ರೌಂಡ್ ಹೊಡೆದು ಹೊರಗೆ ಬರ್ಬೇಕಲ್ಲ. ಹಾಂ, ಅಲ್ಲಿ ಕೆಳಗಿಂದ ಹೋಗ್ಬೇಕಲ್ಲ. ಇದು ವಾಪಸ್ ಮರಳಿ ಬರುವತ್ನಾಗಿಂದ ಇಲ್ಲಿಂದಾನೆ. ಹಾಂ ಈ ಪೂಜಾರಿಗಳು ಯಾವ ಸಮಾಜದವ್ರು ಇದಾರ? ಲಿಂಗಾಯತನದ ಯಾರು ಲಿಂಗಾಯತ್ರಿ? ಲಿಂಗಾಯತ್ರಾಗ ಭಾಳ ಮಂದಿ ಇರ್ತಾರ. ಹಾಂ ಹಾಂ, ಹಂಗ ಸುಮ್ಮನೆ ಲಿಂಗಾಯತರು ಅಂದ್ರೆ ಹೆಂಗ ಇದ್ರು. ಈಗ ಬೇರೆ ಬೇರೆದವ್ರಿಗೆ ಮಾಡಿದಾರ, ಹೌದಾ?
ಅವರು ಕುರುಬರೇ ಬೇರೆ ಹೆಸರು ಇಟ್ಕೊಂಡಾರ. ಅವರು ಕುರುಬರೇ ಈ ಹೆಸರು ಬೇರೆ ಇಟ್ಕೊಂಡ್ರ ಅಷ್ಟೇ. ಅದು ನಿಮಗೂ ಗೊತ್ತಿರಲಿ, ನೀವು ಸುಮ್ಮನೆ ಕುಂತು ಹಪ್ಪಳ ಮಾಡೋದು ಅಲ್ಲೇ ಅಲ್ಲ. ಅಲ್ಲ ಈಗ ನೋಡಮ್ಮ, ನಿನ್ನ ವಯಸ್ಸು ಎಷ್ಟು, ಒಂದು 22-23 ವಯಸ್ಸಿದ್ದ ಹೌದಲ್ಲ. ನಿನಗೂ ಗೊತ್ತದ ಮೊದಲೆಲ್ಲ ಕುರುಬರಿಗೆ ಇತ್ತು. ಏಳು ತಾಸಿಗೆ ಒಬ್ರಿಗೆ. ಕಾಸ್ಟ್ ಯಾರ್ಯಾರಿಗೆ ಅದಮ್ಮ? ಅಲ್ಲಿ ಎಸ್ ಸಿ ಒಳಗೆ ಭಾಳ ಮಂದಿ ಬರ್ತಾರ. ಯಾರ್ಯಾರು? ತಾಂಡು. ಇವು ನೋಡಿ, ಇದು ಇಂಪಾರ್ಟೆಂಟ್ ಅಂತಂದ್ರೆ ಇದು ಹಳೆ ಮೂರ್ತಿ. ಅದು ತಗೋ. ಇದು ಹೋರಿ, ಇದು ನಂದಿ ಅಲ್ಲ, ಬಸವಣ್ಣ ಅಲ್ಲ, ಇದು ಹೋರಿ. ಇದು ಹೋರಿ. ಹೋರಿ ಪೂಜೆ ಬಹಳಷ್ಟು ಯಹೂದಿಯರ ಕಾಲದಲ್ಲಿ ಹೋರಿ ಪೂಜೆ ಪ್ರಾರಂಭ ಆಗಿದೆ. ಇದನ್ನು ಇತಿಹಾಸದಲ್ಲೇ ನಮ್ಗೆ ಸಿಕ್ತೇವೆ. ಇದು ವಿಶೇಷವಾದ ಮೂರ್ತಿ ಇಲ್ಲ, ಇದು ವಿಶೇಷವಾದ ಮೂರ್ತಿ ಇಲ್ಲ. ಅದ ಉದ್ಭವ ಮೂರ್ತಿ. ಇದು ಉತ್ಸವ ಮೂರ್ತಿ. ಇದು ಯಾಕಡೆ ಉದ್ಭವಲಿಂಗ ಅದ. ಮೂಲ ಇದೇ ಮೂರ್ತಿ ಅಲ್ಲ. ನಾವು ಈಗ ಯಾದಗಿರಿ ಮಲ್ಲಯ್ಯನ ಪೂಜೆ ಮಾಡ್ಬೇಕು ಅಂತಂದ್ರೆ ಇದು ಮೂಲ ಇದೇ ಮೂರ್ತಿಗೆ ನಾವೆಲ್ಲ ಪೂಜೆ ಮಾಡ್ತೇವೆ. ಹೌದು. ಮತ್ತೆ ಇಲ್ಲಿ ಮೂರ್ತಿ ಇಲ್ಲಲ್ಲ, ಅದಕ್ಕೆ ಮುರಿದು ನಿಲ್ಸಿದ್ದೇನಂತಂದ್ರ ಮುಖದಿಂದ ಉದ್ಭವಲಿಂಗ ಐತಿ. ಲಿಂಗ ನಾವು ಬೆಳಗ್ಗೆ 5 ಗಂಟೆ ಪೂಜೆ ಮಾಡೋದು, ಆಮೇಲೆ ಇದೆಲ್ಲ ಅಲಂಕಾರ ಎಲ್ಲ ಮಾಡ್ತೇವೆ. ಆತ ಮುರಿದು ಗುಂಡಿಗೆ ಮುರಿಯನ ಉದ್ಭವಲಿಂಗ ಐತಿ. ಮೇನ ಮೂರ್ತಿ ಅಂತಂದ್ರೆ ಇಲ್ಲೇ ಮೇನ್. ಹೌದು. ಈಗ ಸ್ಥಾನಗಳು 177 ಗಿರಿ ಅಂದ್ರೆ ಏನದ 77 ಗಿರಿ. ಮನ ಮೈಲಾರ ಬಿದಿರ್ಕೋಟ್ ಮಲೆ ಎಲ್ಲ ಏನ್ ಆಗಲ್ರಿ. ಶಿರ್ಷೆಲ್ಲ 26, ಇದು 77 ಗಿರಿ. ಇದು ಲಾಸ್ಟ್ 77 ಗಿರಿ. ಇಡೀ
ಕರ್ನಾಟಕದಾಗ ಇತ್ತು ಸ್ಥಾನ ಒಂದೊಂದು ಮಾಡ್ಕೊಂತ ಬಂದು ಲಾಸ್ಟ್ ಇಲ್ಲಿಗೆ ಬೌಂಡ್ರಿಗೆ ಮಾಡಿಬಿಟ್ಟಾನ. ಲಾಸ್ಟ್ ಏನಿದು ಇಲ್ಲೇ ಲಾಸ್ಟ್ ಮಾಡ್ಯಾನ. ಐಕ್ಯ ಆಗಿದ್ದು ಇಲ್ಲೇನ? ಆರಂಭ ಎಲ್ಲಿಂದ ಹೇಳ್ತೀರಿ ನೀವು? ಹೇಳ್ರಿಪ್ಪ. ಎಲ್ಲಿಂದ ಪ್ರಾರಂಭ ಆದ್ರಿ ಇವರು? ಇದು ಮಣಮೈಲಾರ, ಬಿದ್ರಕೋಟ್ ಮಲ್ಲಯ್ಯ ಇತ್ತ ಬಂದದ್ದು ಜಿಜ್ಜಿರ್ಬ ಕಂಡು ಏನ್ ಮಹಾರಾಷ್ಟ್ರಲಿಂದಾನೆ ಬಂದ ನೋಡ್ರಿ. ಮಹಾರಾಷ್ಟ್ರದಿಂದ ಬಂದಾನ. ನಾವು ಹಿರೇಮೈಲಾರ ಫಸ್ಟ್ ಅಂತ ಮಹಾರಾಷ್ಟ್ರ ಜೇಜೂರಿ ಖಂಡೋಬ ಅಲ್ಲಿಂದ ಹಿಡ್ಕೊಂಡು ಈ ಕಡೆ ಎಲ್ಲ ಒಂದೊಂದ್ ಗ್ರೂಪ ನಡ್ಕೊಂತ ಇಲ್ಲಿ ಬಂದು ಪುನಃ ಆಯ್ಕೆ ಆಗಿಬಿಟ್ಟ ನೋಡ್ರಿ. ಲಾಸ್ಟಿಗೆ ಐಕ್ಯ ಆಗಿದ್ದು ಇಲ್ಲೇ. ಐಕ್ಯ ಆಗಿದ್ ಬಗ್ಗೆ ಏನಾರೇ ನಿಮ್ಗ ಇದು ಅದಂತ ಗುರುತದ? ಅಲ್ಲಿ ಕೆಳಗಡೆ ಒಂದು ದುಕಾನ್ ದೊಡ್ಡದಾದ್ರಿ, ಅದೊಂದು ಕಾಪಿ ಬುಕ್ ಅವ್ ನೋಡ್ರಿ, ಮಲ್ಲೈನು ಬುಕ್ ಸಿಗ್ತಾವ ಅಂತ ತಗೊಂಡ್ ಹೋಗ್ಬೋದಪ್ಪ. ಅಲ್ಲಿ ಸಿಗ್ತಾವ ಬುಕ್ ಕೆಳಗೆ ಇಲ್ಲಿ ಮೆಟ್ಲು ಹಿಡಿದುಕೊಳ್ಳ ಕೆಳಗಡೆ ಅಲ್ಲ ಅಂತ ಐಕ್ಯ ಆಗಿದ ಬಗ್ಗೆ ಏನಾರೇ ಗದ್ದಿಗೆ ಗಿದ್ದಿಗೆ ಏನಿಲ್ರಿ. ಅಂದ್ರೆ ಏನದ ಐಕ್ಯ ಆಗಿದ್ದಾನಂತಂದ್ರೆ ಇತ್ತ ಗುಂಡಿಗೆ ಮುಡ್ಯಾನ, ಗುಂಡಿಗೆ ಹೊರಪಟ್ಟದ ಮಠ. ಏನ್ ಐತಲ್ಲ ಮುಂಬೈಯಿಂದ ವುಡ್ ಬೌಲಿಂಗ್ ಐತ್ರಿ. ಅಲ್ಲಿ ಇದಕ್ಕೇನಂತ ಇದೆಲ್ಲ ಉತ್ಸವ ಎಲ್ಲ ಮಾಡ್ಕೊಂಡೆಲ್ಲ ಇದ್ರದ್ದು ಪೂಜಾರಿಕೆ ಯಾವ ಸಮಾಜಕ್ಕದ? ಇನ್ನ ಹೂಗಾರ್ ಮಂದಿ. ಹೂಗಾರ್ ಎಲ್ಲ ಇಲ್ಲಿ ಇದ್ದಿದ್ದೆಲ್ಲ ಎಲ್ಲ ಇದ್ದದ್ದು ಇಲ್ಲಿ ಹೂಗಾರ್ ಮಂದಿ. ಹೂಗಾರ್ ಎಲ್ಲ ಸರ್ಪುಳಿ ಆಮೇಲೆ ಹೇಳಿಕೆ ಎಲ್ಲ ಸರ್ಪುಳಿ ಎತ್ತು ಜಗ್ಗುದು ಕೂಡ ನೀವು ಎಲ್ಲ ನೀವೇ ಮಾಡ್ತೀರಿ. ಹೂಗಾರ್ ಮಂದಿ. ಹೂಗಾರ್ ಬಾಳ ಕಡೆ ಹೂಗಾರು. ಅಲ್ಲಿ ಇವರು ಮಲೆ ಹಿರೇಮೈಲಾರದಾಗ ನಾವು ಕುರುಬರ ಅಂತ ಹೇಳ್ತಾರಲ್ಲ ಅವ್ರು. ಹಿರೇಮೈಲಾರ ಬಳ್ಳಾರಿ ಡಿಸ್ಟಿಕ್ ಅಂದ್ರೆ ಹೋಗಿಲ್ರಿ, ಕೇಳಿಲ್ಲ. ಅಲ್ಲ ಇಲ್ಲಿ ನಮ್ಮಲ್ಲಿ ಹತ್ರ ಇದು. ಆಮೇಲೆ ಜೇಜೂರೊಳಗನು ಕುರುಬ್ರೆ ಅದಾರ. ಹೌದ್ರಿ ಹೌದು. ಆದ್ರೆ ತೊಡೆ ಮಂದಿ ಕುರುಬರಾರಿ, ಒಂದ್ ತಡೆ ಮಂದಿ ಲಿಂಗೈತ್ರಾರ, ಆಮೇಲೆ ಹೂಗಾರ ಸ್ವಲ್ಪ ಎಲ್ಲೆಲ್ಲಿ ದೇವಸ್ಥಾನ ಹೆಂಗ್ ನಡವಳಿಯದ ಹಂಗ ಸ್ವಲ್ಪ. ಓಹೋ ಅಂದ್ರೆ ಅಲ್ಲಿ ಜನಸಂಖ್ಯೆ ಆಧಾರ ಮೇಲಿಂದ ಮಾಡಿದಾರೆ. ನಮ್ ಹಿರಿಯವರು ಅಜ್ಜ ಮುತ್ತಿನವ್ರಲಿಂತ ನಾವು ಮೊದಲಿಂತ ನಾವು ಇಲ್ಲಿ ಪೂಜಾ ಅಲ್ಲಿ ನೀವು ಮಾಡಿರಿ. ಅಂದ್ರೆ ನಿಮ್ಕಿಂತ ಮೊದಲ ಇದು ಎಷ್ಟು ವರ್ಷದ ಇತಿಹಾಸ ಅದ? ನಮ್ ಯಜಮಾನ್ರಿಗೆ ನಮ್ ಮುತ್ತಿನವ್ರ ಸುತ್ತ ಕೇಳಿದ ಒಟ್ಟ ಈ ಟೈಮದ್ ಗೊತ್ತಿಲ್ಲ. ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ರಾಜರ ಕಾಲಕ್ಕೂ ಇದಕ್ಕ ಭೇಟಿ ಕೊಟ್ಟಿದ್ದು, ರೊಕ್ಕ ಕೊಟ್ಟಿದ್ದು ಐತಿ. ರಾಜರು ಇದಕ್ಕ ಜಾತ್ರೆ ಮಾಡಕ ಅವರು ಹೊಲ ಗಿಲ ಕೊಟ್ಟಿದ್ದರ. ಅಂದ್ರೆ ಈ ಇತ್ತ ಜಾಗಕ್ಕ ಅಂದ್ರೆ ಬೇರೆ ಕಡೆಗೆ ಅವ, ಇತ್ತಗ ಹೊಲಗಿಲ್ಲ ಏನಿಲ್ಲ ಇಲ್ಲಿ. ಇಲ್ಲ ಏನಿಲ್ಲ ಹೊಲಗಿಲ್ಲ ಏನಿಲ್ಲ. ಮತ್ತ ಅದ ಹೆಂಗ ಇದು ಮಾಡಿದ್ರಿ ಇವರು? ಯಾಕಂದ್ರೆ ಎಲ್ಲಾ ಕಡೆ ಬಹಳ ದೊಡ್ಡ ದೊಡ್ಡ ಜಮೀನ್ ಕೊಟ್ಟಾರ, ಬಹಳಷ್ಟು 100 ಎಕರೆ ಜಮೀನ್ ಅದಾವ ಅಲ್ಲಿ. ಇದೊಂದ್ ತಂದಕ್ ಏನಿಲ್ರಿ ಇಲ್ಲಿ ಮಾತ್ರ. ಆಮೇಲೆ ಬಸವ ಕಲ್ಯಾಣದಾಗ ಅದಲ್ಲ, ಅಲ್ಲೊಂದು ಮೈಲಾರ ಅದಲ್ಲ. ಒಟ್ಟಾಯ್ತು ಇರೋ ಒಟ್ಟ 77 ಗಿರಿ ನೋಡ್ರಿ. 77 ಗಿರಿ. 76 ಸೇರ್ಸಲ್ಲೇ 77 ಗಿರಿ ಇಲ್ಲಿ ಲಾಸ್ಟ್ ವುಡ್ ಬೌಲಿಂಗ್ ಆಗಿದ್ದು. ಅಲ್ಲಿ ವುಡ್ ಬೌಲಿಂಗ್ ಅಂದ್ರೆ ಏನಂತೀರಿ ನೀವು ಅದಕ್ಕೆ? ನಾವು ಲಿಂಗ ರೀ, ಈಶ್ವರ ಲಿಂಗ, ಪರಮಾತ್ಮ. ಉದ್ಭವ ಅಂದ್ರ ನಮ್ ಶಬ್ದದಾಗ ನೆಲ್ದಾನ್ ಹೊರಗೆ ಬಂದಿದ್ದು ಅಂತ ಅರ್ಥ. ಇಲ್ಲ ಅಂದ್ರ ನಾವೇನೈತಿವಿ, ಇಲ್ಲಿ ಗುಂಡಿಗೆ ಮುಡಿದ್ದು ಲಿಂಗ ಈಶ್ವರ ಲಿಂಗ ಅಥವಾ ಕಟ್ಟದಿದ್ದದು. ಇಲ್ರಿ, ಆತ ತಾನೇ ಮೂರ್ತವಾಗಿ ಆಕಾರ ಮಾಡಿದಾನ. ಒಂದೇ ಗುಂಡಿದ್ದನ್ನು ತನ್ನ ತ್ರಿಶೂಲ ತಗೊಂಡು ತಾನು ಹೊರ ಪಡ್ಕೊಂಡು ಇಲ್ಲಿ ಗುಂಡಿ ಮುಡ್ಯಾನತ್ತ. ಇದೇನ್ ಕಟ್ಟಡ ಇದೇನಿಲ್ಲ. ತಮ್ಮ ಹೆಸರು? ನಮ್ಮ ಹೆಸರು ರಾಜು ಪೂಜಾರಿ. ರಾಜು ಪೂಜಾರಿ. ಇದು ಜಾತಿಯಿಂದ ಹೂಗಾರರು. ನಿಮ್ದು ಕಾಯಕ ಇದೆ, ಮತ್ತೇನು ಬೇರೆ ಇಲ್ಲ? ಒಟ್ಟು ಎಷ್ಟು ಜನ ಪೂಜಾರಿಗಳಿದ್ರು ಇಲ್ಲಿ? ನಾವು ನೋಡ್ರಿ 30 ಮನೆ ಇದ್ವಿ. 30 ಮನೆ. 30 ಮನ್ಯಾಗ ಇಲ್ಲಿ ಇರೋದು 6 ಬಡ್ಡಿ. 6 ಬಡ್ಡಿಗೆ 30 ಮನಿ ಅದಾವ. ಒಂದೊಂದ್ ವರ್ಷ ಒಂದೊಂದ್ ಪಾರಿ. ಒಂದ್ ವರ್ಷಕ್ಕ ಒಂದು ಪಾರಿ. ವರ್ಷ ಒಬ್ರು ಮಾಡ್ಕೊಂತೀವ್ರಿ. ಚಟ್ಟಿ ದೀಪಾವಳಿ ಚಟ್ಟಿ ಆಗನ ಚಟ್ಟಿ ಸ್ಟಾರ್ಟ್ ಆಕತಿ. ಅವಾಗ್ಲಿಂದ ಚಟ್ಟಿ ಬರ್ತಾನ ಮಾಡ್ತೀರಿ. ಒಮ್ಮೆ ಸಂಕ್ರಾಂತಿ, ಒಮ್ಮೆ ದೀಪಾವಳಿ, 2 ಸಿಗ್ತಾವ, 2 ಮಾಡ್ತೀವಿ. ಶಾಂತ ಎತ್ತರವಾದ ಜಾಗದಲ್ಲಿ ಇದ್ದಿದ್ದು. ಇಷ್ಟು ಎತ್ತರದ ಇದ್ದಿದ್ದು ಇಲ್ಲಿ ನಾವು ನೋಡಿಲ್ಲ. ಇಲ್ಲಿ ಅಂದ್ರೆ ಇಷ್ಟು ಎತ್ತರ ಗುಡ್ಡ ಹತ್ಕೊಂಡು ಬಹಳ ಒಳ್ಳೆ ಜಾಗ. ಸರ್ಕಾರ ಇನ್ನೂ ಇದಕ್ಕೆ ಹೆಲ್ಪ್ ಮಾಡ್ಬೇಕು. ಏನ್ ಅಂದ್ರ ಸರ್ಕಾರದವರು 1 ಕೋಟಿ 2 ಕೋಟಿ ಹೋಯ್ತದ, ಇಲ್ಲಿ ಡೆವಲಪ್ ಅಂತದ್ ಏನಿಲ್ಲ. ಇದು ಕಮಿಟಿ ಅದ? ಕಮಿಟಿ ಆದ್ರಿ. ಆಮೇಲೆ ಏನಾದ್ರೆ ಇಲ್ಲಿ ರೂಮ್ ಬಾತ್ರೂಮ್ ಇಂಥವೆಲ್ಲ ಏನ್ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಏನಿಲ್ಲ, ಸುಮ್ ಬರೋದು ತಾವು ಒಯ್ದು ಕೊಡೋದು. ಇಲ್ಲಿ ಏನ್ ವ್ಯವಸ್ಥೆ ಏನಿಲ್ಲ. ಅದೇ ಹಂಗ್ರಿ, ಪಾಪ ಇಲ್ಲೇ ಬಂದಿರ್ತಾರ, ಉಳಿತಾರ, ಅವ್ರಿಗೆ ಏನಿಲ್ಲ ನೋಡ್ರಿ. ಸುಮ್ ಸಣ್ಣ ಪುಟ್ಟಗಳು ದೊಡ್ಡ ದೊಡ್ಡ ರೂಮು ಪಾಮು ವ್ಯವಸ್ಥೆ ಇಲ್ಲಿ ನಮ್ಮ ಉತ್ತರ ಮಾತ್ರ ಇಲ್ಲ ರೀ. ಇದು ಗೌರ್ಮೆಂಟ್ ಇಲ್ಲ. ಇಲ್ಲ. ಅದಕ್ಕೆ ಈಗ ನೀವು ನಿಮ್ಮ ಇದ್ರ ಪ್ರಕಾರ
ಮುಖ್ಯಮಂತ್ರಿ ಅವರಿಗೆ ಹೌದು ನಾವು 2 ಸಲ ಹೋಗಿ ಭೇಟಿಯಾಗಿ ಬಂದ್ರಿ, ಬೆಂಗಳೂರಿಗೆ ಹೋಗಿ ಭೇಟಿಯಾಗಿ ಬಂದ್ರಿ. ಅವ್ರಿಗೆ ಮನೆ ಸರ್ ಮಾಡಮ್ರಿ ಅಂತ ಇಲ್ಲಿ ಗುರುಗಳೇ ಮಾಡಮ್ರಿ ಹೇಳ್ಕೊತ ಅಂತ ಹಿಂಗ ಅನಾರು. ಆಯ್ತು ಜಾತ್ರೆ ಬಂದಾಗ ಆಯ್ತು ಮತ್ತೆ 4 ದಿನ ಜಾತ್ರೆ ಪಾತ್ರೆ ಮುಗಿಸ್ಕೊಂಡು ಹೋಗೋದು, ಆಯ್ತು ಮತ್ತೆ ಹೋಗೋದು, ಮತ್ತೆ ಸಂಕ್ರಾಂತಿ ಬರೋದು. ಮತ್ತೆ ಇಲ್ಲಿ ಶಾಸಕರು ಏನ್ ಮಾಡ್ತಾರೆ? ಆಯ್ತ್ರಿ ಇಲ್ಲೇ ನೀವು ಮಾಡ್ತಾ ಕೇಳ್ಕೊಂಡು ಸುಮ್ಮನೆ ಹೇಳ್ಬಿಡೋದು ಆಯ್ತು. ಮತ್ತೆ ಏನಿಲ್ಲ ಅಲ್ರಿ ಎಲ್ಲ ಎಷ್ಟು ನಾನು ಮಹಾರಾಷ್ಟ್ರನಾಗ ಅಡ್ಡಾಡಿದ್ದೀನಿ, ನಾನು ಆಂಧ್ರದಾಗ ಅಡ್ಡಾಡಿದ್ದೀನಿ. ಇವೆಲ್ಲ ನೋಡ್ರಿ ಕಸ ಪಸ ಹೊರಗೆ ನೀಟ್ ಬಿದ್ದು ಗೊತ್ತಲ್ರಿ. ಸ್ವಲ್ಪ ಒಬ್ರು ಇವೆಲ್ಲ ಇದ್ರೆ ಎಲ್ಲಾ ಕೆಲಸ ನೀಟ್ ಇರ್ತಾವ. ಏನ್ ಒಟ್ಟ ಏನಿಲ್ರಿ ಒಟ್ಟ ಸ್ವಚ್ಛ ದೇವಾಲಯ ಅಂದ್ರೆ ಸ್ವಚ್ಛತೆ. ಸ್ವಚ್ಛತೆ ಮಾಡ್ಬೇಕಾದ್ರೆ ಕಾರ್ಮಿಕರು ಬೇಕು. ಸುಮ್ ಮಾಡ್ವಿ ಅಂತ ಹೇಳಿದ್ರೆ ಅವ್ರ ಆಟಿ ಬೇಕು, ಇವ್ರು ಈಟಿ ಬೇಕು, ಆಯ್ತು ಇಟೇ ಕೆಲಸ. ಈಗ ನಿಮ್ ಚಾರ್ಜ್ ಅಂತ ಇರ್ತದಲ್ಲ ಜಾತ್ರೆ ಅಥವಾ ಇದೆಲ್ಲ ಯಾರ್ಯಾರಿಗೆ ಇರ್ತದ್ರಿ? ಇದು ನೋಡ್ರಿ ನಾವ್ ಎಲ್ಲಸ್ ಮಂದಿ ನಾವೇ ಪೂಜೆಗಳು ಅಂತ ಇರ್ತವಲ್ರಿ. ಇಲ್ಲಿ ಏನದ ಎಲ್ಲಸ್ ಮಂದಿ ಕಲಿಸಿ 1-2-3 ಲಕ್ಷ ರೂಪಾಯಿ ಇಲ್ಲಿ ಕಲೆಕ್ಷನ್ ನಾವೇ ಮಾಡ್ಕೊಂಡು ಅದ್ ಏನಾದ್ರು ಜಾತ್ರೆ ಮುಕ್ತ ಏನಾದ್ರು ನಾವ್ ಮಾಡೋದು. ಅವ್ರು ಉಳಿಕಿದ ಏನಾದ್ರು ಪೊಲೀಸ್ ಅವ್ರಿಗೆ ತಮ್ಮ ಗೌರ್ಮೆಂಟ್ ಲೆಕ್ಕಂದ್ರೆ ತಾವ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮತ್ ನಿಮ್ಗೆ ಇನ್ಕಮ್ ಹೆಂಗೆ ಊರಿಗೆ? ಇಲ್ಲೇನ್ ಜವಳ ಅಭಿಷೇಕ ಇದ್ದದೇ ಇಟ್ಟು ಅಷ್ಟೇ. ಈಗ ದಕ್ಷಿಣ ಹಾಕಿದ್ದು ಅಷ್ಟೇ, ಮತ್ ಸರ್ಕಾರದಿಂದ ಏನೂ ಇಲ್ಲ. ಏನಿಲ್ಲ ಎಂತ ವಿಚಿತ್ರ ಇದು. ಬರ್ತದ ಸರ್. ಮತ್ ಅವ್ರು ಕೊಡೋದಿಲ್ಲ ಏನು? ಏನ್ ಕೊಡಲ್ಲ, ಏನಿಲ್ಲ ಪೇಮೆಂಟ್ ಗಿಮೆಂಟ್ ಏನಿಲ್ಲ. ಹಂಗ್ರಿ ಇದು ಬಾಳ ವಿಚಿತ್ರ ಕೇಳಿದ್ ನಾನೆಲ್ಲ. ಅದು ಬೋರ್ಡ್ನಾಗ ಅಷ್ಟೇ ಬಾರಿ ಏನಾದ್ರೆ ಇಲ್ಲಿ ನಮ್ಮಲ್ಲಿದ್ದಂತ ಒಂದ್ ಆಗ್ತಿದ್ದಂಗ ಇಲ್ಲಿ ನಮ್ ಪುದಿಯೋಗ ಆಯ್ತು ಮಹಿಳಾರಿನ ಆಶ್ರಮ ಅಂತ ಬಂದೈತಿ ಮುಖ್ಯ ಅಂತ ಆಯ್ತು ಹೋಗ್ಬಾರ್ದು. ಆಮೇಲೆ ಈಗ ಜಾತ್ರೆ ಗೀತ್ರಿ ಮಾಡ್ತಿರ್ಲ, ಕೆಲವೊಂದು ಅವರಿಗೆ ಅಧಿಕಾರ ಅಂತ ಇರ್ತದ. ಈಗ ಪಲ್ಲಕ್ಕಿ ಹೊರೋದು ಮತ್ ಇದ್ ಮಾಡೋದು ಏನ್ ಯಾರ್ದು ಏನಿಲ್ರಿ ಯಾರಿಗ ಅಂತಂತಾರ ಏನಿಲ್ರಿ. ನಮ್ದು ಇಲ್ಲಿ ಏನಾದ್ರು ವರ್ಷ ಹಿರಿಯರ್ ಏನ್ ಮಾಡ್ತಾರೆ ಅಲ್ಲ ಇಲ್ಲಿ ಈಗ ಜಾತ್ರೆ ಏನಿಲ್ಲ ಸರ್. ಸುಮಾರು ಅವ್ರ ಕೈ ಮುಗಿದು ಹೋಗೋದು. ನಾವು ಇಲ್ಲಿ ಏನ್ ಪದ್ಧತಿ ಅದ ಏನ್ ಮಾಡ್ಬೇಕು ನಾವೆಲ್ಲ ಅದು ಏನ್ ಪದ್ಧತಿ ಸರಿ ಮಾಡೋದು, ಜಾತ್ರೆ ಮುಕ್ತ ಮಾಡಿ. ಅಲ್ಲಿ ಜಾತ್ರೆ ಮಾಡುವ ಹೊತ್ನಾಗ ಈ ಬಾರ್ಸವ್ರು ಇರ್ತಾರ, ಇದು ಇದೇನಪ್ಪ ಪಲ್ಲಕ್ಕಿ ಹೊರೋರು ಇರ್ತಾರ. ಹಿಂಗ ಅನೇಕ ಜನರಿಗೆ ಅನೇಕ ಸೇವೆ ಇವ್ರೇ ಮಾಡ್ಬೇಕು ಹಂಗೆ ಮನುಷ್ಯಗಳು ಯಾವ ಇಲ್ಲ. ಬಾಳ ಕಡೆ ಅದಾವ. ಯಾರು ಡೊಳ್ಳು ಹೊಡಿದು ಒಂದ್ ಜನ ಅವ್ರ ಡೊಳ್ಳನ್ನ ಹೊಡಿಬೇಕು. ಆಮೇಲೆ ನಿಶಾನಿ ಹಿಡಿಯೋರು ಅದೊಂದು ನಿಶಾನಿನೇ ಏನಾತರ ಏನಿಲ್ಲಪ್ಪ. ಇಲ್ಲಿ ನಾವಿರತಕ್ಕಂಥದ್ದು ಇದನ್ನ ಇಲ್ಲಿ ಏನ್ ನಮ್ ಪೂಜೆಗಳು ಯಾವಾಗ ನಾವೊಂದು ನಮ್ಮ ಅದ್ರಾಗ ಒಬ್ರಿಗೆ ಪಟಕ ಹಾಕಿರ್ತೀವಿ ಎಲ್ಲ ಹೇಳಿ ಕೇಳೋದು. ಅವ್ರಿಗೆ ಯಾವಾಗ ರೆಡಿ ಆದಾಗ ನಾವೆಲ್ಲ ಇಂಥದ್ದೇ ಮಾಡೋದು ಹೋಗೋದು. ನಮ್ ಟೈಮ್ ಸರಿಯಾಗಿ ಏನ್ ಬೇರೆ ಅದ ಆ ಟೈಮ್ ಮಾಡ್ಕೊಂಡ್ ಹೊಂಟಿವಿ. ನೋಡ್ರಿ ಇಂತ ಒಳ್ಳೆ ಇದು ಉತ್ತರ ಕರ್ನಾಟಕದಾಗ ಇಲ್ಲೆಲ್ಲ ದೊಡ್ಡ ಪ್ರಾಸಿದ್ಧ. ಇದ ನಂತರ ನಾವೆಲ್ಲ ಜೇಜೂರಿ, ನಾನ್ ಜೇಜೂರಿ ಒಳಗೆ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ನೇಮಿಸ್ಯಾರ ಅವರು. ಅದಕ್ಕೆ ಡೆವಲಪ್ಮೆಂಟ್ ಎಷ್ಟು ಡೆವಲಪ್ಮೆಂಟ್ ಮಾಡಕತ್ತಾರೆ ಅವರು. ಹಳೆ ಕಟ್ಟಡ ಎಲ್ಲ ತಕ್ಕೊಂಡು ಹೊಸದಾಗಿ ಅದೇ ನಮ್ಮನೇನಕ್ ಮಾಡ್ಲಿಕ್ಕತ್ತಾರ. ನಾ ಮೊನ್ನೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ನಾನು ಮಾತಾಡಿದೆ ಅಲ್ಲಿ ಎಲ್ಲಿ ಇದರಲ್ಲಿ ಮಹಾರಾಷ್ಟ್ರದ ಜೇಜೂರಲ್ಲಿ. ಹಿಂಗೆಲ್ಲಾ ಮೇಡಿಕಂತ ಚಂದ ಬೇಕಾದಂಗ ಬಾರಿ ಡೆವಲಪ್ ಆಗ್ತದ್ರಿ. ಈಗ ಜನ 24 ಗಂಟೆ ಇದ್ದಂಗ ಇರ್ತಾರ. ಇಲ್ಲಿ ಯಾವತ್ತಿಲ್ಲ ಯಾರು ಇರಲ್ಲ ರಾತ್ರಿ ಎಲ್ಲ. ಮತ್ತೆ ಇಲ್ಲಿ ಬಾಜುಕದಲ್ಲ ಮನೆಗಳು ಯಾರು ಯಾರ್ಯಾರ ಮನೆ ಅವ್ರಿಗೆ ಬಾಡಿಗೆ ಇರ್ತಾವ್ರಿ. ಸುಮ್ನ ಅವ್ರವ್ರು ಕೊಟ್ಕಂತ ಬೇಕಾದ್ರೆ ಕೊಟ್ಕೊಂಡ್ಬಿಡ್ತಾರೆ. ಈಗೆಲ್ಲ ನಮ್ಮ ಇಲ್ಲಿ ಏನಾದ್ರಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲಾ ಜನಸಂಖ್ಯೆ ಇಡಲ್ಲ. ಇಲ್ಲಿ ರೂಮ್ ಇಲ್ಲ ಏನಿಲ್ಲಲ್ಲ. ಸುಮ್ಮನೆ ಒಂದ್ 7-10 ಊರು ಬಂದ್ರೆ ಆಕೆ ತುಂಬಿ ಬಿಡ್ತದೆ. ರೂಮ್ ಇಲ್ಲ, ಸಂಡಾಸ್ ಇಲ್ಲ, ಏನಿಲ್ಲ. ಅಲ್ರಿ ಹೆಂಗದ ಯಾರ ಹೆಣ್ಮಕ್ಳು ಬಂದಿರ್ತಾರ ಈ ಗುಡ್ಡದ ಮ್ಯಾಲ. ನಾವು ದೇವ್ರಳ್ಳಿಯ ಮುಂದಾಗ ಪದ ಸ್ವಲ್ಪ ಇಲ್ಲಿ ಆಡಾವಿದ್ದು ಒಂದ್ 5 ನುಡಿ ಆಡಾವಿರ್ತಾರ. ಅವ್ರ ಗೌರವರೇ ಹೇಳ್ಬೇಕು, ಅವರೇ ಹೇಳ್ಬಿಡಕು. ಅಂದ್ರೆ ಅವ್ರದ್ದು ನೇತೃತ್ವ ತಗೊಂಡು ಮುಗಿಸ್ತೀರಿ. ಉಳಿದೊಳದಾಗ ಎಲ್ಲ ನಿಮ್ದೇ ಇರ್ತದೆ. ಸುಮ್ ದೇವ್ರಲ್ಲಿ ವಾದಲ್ಲಿ ಪದಗಳು ಆಡಾವಿರ್ತಾವ. ಅಲ್ಲಿ ಅವ್ರು ಬರೋದಿಟ್ಟು ಪದ ಮುಗಿಸ್ಕೊಂಡು ಹೋಗ್ಬಿಡೋದು ಆಕೆ. ಅವ್ರು ಇಲ್ಲಿ ದೇವ್ರದಂತ ಇಲ್ಲಿ ಸೈನಿಕ ಆಮೇಲೆ ಅಂತ ಏನಿರಲ್ಲ. ಅವ್ರು ಎಲ್ಲಿ ನಮ್ ದೇವ್ರದ ಕಾರ್ಯಕ್ರಮ ಇದ್ದಲ್ಲಿ ಒಂದು ನುಡಿ 2 ನುಡಿ 5 ನುಡಿ ಪದ ಇರ್ತಾವ. ಅವ್ ಮುಗಿಸ್ಕೊಂಡು ಹೋಗ್ಬಿಡೋರು ಅವ್ರು. ಅಷ್ಟೇ. ನಾನು ಪುಸ್ತಕದಲ್ಲಿ ಓದಿದ್ದೀನಿ, ಈಗೇನು ಹೂಗಾರದಾರಲ್ಲ, ಈ ಹೂಗಾರ ಮೊದಲ ಕುರುಬರ ಪೂಜಾರಿಗಳೇ ಈಗ ಹೂಗಾರ ಆಗ್ಯಾರ ಅಂತ ಹೇಳ್ಕೊಂಡು ದಾಖಲೆ ಅದಾವ. ನಾ ಸುಮ್ನೆ ಹೇಳುದಿಲ್ಲ, ನಾನು ಸುಮ್ನೆ ಮಾತಾಡುದಿಲ್ಲ, ದಾಖಲೆ ಒಳಗದ. ಹೂಗಾರನ ಜನಗಣತಿ ಮಾಡ್ಬೇಕಾದ್ರ ಕುರುಬರಲ್ಲೇನೆ ಮಾಡಿದ್ದಾರೆ. ಎಲ್ಲ ಕಡೆ ಮಾಡಿದ್ದಾರೆ.
ಆದ್ರೆ ಈಗ ವ್ಯವಸ್ಥೆ ನೀವು ಬೇರೆ ಅಂತ ಹೇಳ್ತೀರಿ. ಆದ್ರೆ ಮೂಲತಃ ಪೂಜಾರಿ ಇದು ಹೂಗಾರರು ಮೂಲತಃ ಕುರುಬರೇ, ಕುರುಬ ಪೂಜಾರಿಗಳೇ. ಇದನ್ನ ದಾಖಲೆ ಸಹಿತದೇವ್. ನಾವು ದಾಖಲೆ ಇಲ್ಲ ಖಂಡೋಬಾನಿ ಇದರಾಗ ನಾನು ಪುಸ್ತಕನಾಗೂ ಬರ್ದಿದ್ದೀನಿ, ನಮ್ಮ ಅನೇಕ ಪುಸ್ತಕನಲ್ಲಿ ಬರ್ದಿದ್ದೀನಿ. ಅವ್ರದ್ದೇ ಒಂದು ಪಾಠ ಸುಧಾರಣೆ ಆದ್ಮೇಲೆ ಅವ್ರು ಹೂಗಾರ ಅಂತ ಅನಿಸ್ಕೊಂಡ್ರು. 4 ಪಾಠ ಬರ್ತಾವ. ಮೊದಲ ಹಿರಿಯ ಮಗನಿಗೆ ಪೂಜಾರಿಕೆ ಕೊಡ್ತಾರ, 2ನೇ ಮಗನಿಗೆ ಅವಾಗೆಲ್ಲ ಲೈಟ್ ಇರಲಿಲ್ಲ, ಅದಕ್ಕೆ ದೀಪ ಹಚ್ಲಿಕ್ಕೆ ಕೊಡ್ತಾರ ಅವಂಗ. ಅವನ ಕಾಲಾಂತರ ಅವ್ನ ಗಾಣಿಗೆ ಅಂದ್ಬಿಟ್ರಿ ಇವರು. ಆ ಗಾಣಿಗೆಗೆ 100 ಎಕರೆ ಜಮೀನು ಕೊಟ್ಟಿರ್ತಾರೆ. ಆ 100 ಎಕರೆ ಜಮೀನು ಕೊಟ್ರಪ್ಪ ಅಂದ್ರೆ ಅವ ಗಾಣಿಗೆ ಅಲ್ಲ, ಅವ ಪೂಜಾರಿಗಳು ನೀವು ಮಾಡಂತ ಕೊಟ್ಟಿರ್ತಾರೆ. ಇನ್ನು 3ನೇದು ಏನ್ ಮಾಡ್ತಾರ, ಕಾಯಿ ಕರ್ಪೂರ ಹೂವು ಇವೆಲ್ಲ ಬೇಕಲ್ಲ, ಅದನ್ನ ಸಪ್ಲೈ ಮಾಡೋ ಸಲುವಾಗಿ ಒಬ್ಬಂಗ ನೇಮಿಸಿರ್ತಾರ. ಅವನೇ ಆ ಕಾಲಾಂತರ ಹೂಗಾರ ಆದ ಅಂತ ಅದ್ರಾಗ ಬರ್ತದ. ನಾನು ಹೇಳಿದಿಲ್ಲ. ಇಲ್ಲಿ ನಮ್ ಯಾವ ಕಾಲಕ್ಕೂ ನಮ್ ಹಿರಿಯರ್ ಹಿಡ್ಕೊಂಡು ಅದ್ದು ಮುಚ್ಚಿನವ್ರಕ್ಕೆ ಯಾವ ಕಾಯಿ ಕರ್ಪೂರ ಇಲ್ಲಿ ಮಾಡಿಲ್ಲ. ಕಾಯಿ ಕರ್ಪೂರ ಅಂತಂದ್ರೆ ನೀವು ಹೂ ಹೋಗ್ತೀನಿ ಬೇರೆ ಕಡೆ ಅನ್ನೋ ಯಾರು ಇಲ್ಲಿ ನಮ್ಮ ಜಾಗದ ಇಲ್ಲಿ ತೆಂಗಿನಕಾಯಿ ಹೊಡಿತಾ ಇಲ್ಲ. ಇಲ್ಲಿ ಇಂಥವು ಏನಾವ್ರಿ ಒಟ್ಟ ಅಲ್ಲಿ ಹೊಡ್ಯಾರು ಹೊರಗಡೆ ಹೊಡಿತಾರ. ಇಲ್ಲಿ ನಾವು ಮೊದ್ಲಿಂತಾದ್ರೂ ಹಿಂಗ್ ಹೂವ ಕಟ್ಟೋದು ಕಾಯಿ ಅಂತ ಇದೇನು ಇವತ್ತು ಏನ್ ಮಾಡಿಲ್ಲ. ಇಲ್ಲಿಲ್ಲ, ಇಲ್ಲಿ ನಮ್ಮ ಊರಾಗ ಮಾತ್ರ ಮಾಡಿಲ್ಲ. ಬೇರೆ ಕಡೆ ಎಲ್ಲೆಲ್ಲಿ ಏನಾದ್ರಿ ನಾವು ಮುತ್ತಿನವ್ರಲಿಂತನೂ ನಾವ್ ಈಟೆ ಪೂಜಾ ಫಂಕ್ಷನ್ ಈಟೆ ಹೊಂಟದ ಹೊರತ ಯಾವ್ದು ಜೇಜೂರೊಳಗೆ ಕಾಯಿ ಹೊಡಿತಾರೆ, ಜೋರಾಗಿ ಹೊಡಿತಾರೆ. ಜೇಜೂರೊಳಗೂ ಹೊಡಿತಾರೆ. ಏನ್ ದೊಡ್ಡ ಬಸವಣ್ಣ ಅದಲ್ಲ ಮುಂದೆ ಅದು ಆವಿ ಚಿತ್ರ ಅದಲ್ಲ, ಅದ್ರ ಎದುರಿಗೇನೆ ಹೊಡಿತಾರೆ ಅವ್ರು. ಮತ್ತೆ ನಿಮಗಿಲ್ಲ ಅಂತಂದ್ರೆ ಆಯ್ತು. ಯಾಕಂದ್ರೆ ನಿಮ್ಮಿದ್ರ ಸಲುವಾಗಿ ನಾನು ಅಲ್ಲ, ನಿಮ್ಮಿದ್ರ ಸಲುವಾಗಿ ನಾನು CM ಜೋಡಿ ಮಾತಾಡ್ತೇನೆ. ಈಗ ನಾನು CM ಹೇಳಿ ಭಾಳ ಇದು ನಾವು ಬಳಸ್ತೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈ ಏಳ್ಕೋಟಿ ಅನ್ನುವಂತ ಪದ ಹಿರಿಯ ಮೈಲಾರ್ನಾಗ ಅದ, ಖಂಡೋಬಾದಾಗ ಅದ, ಎಲ್ಲೆಲ್ಲಿ ಬರ್ತದ ಅಲ್ಲೆಲ್ಲ 7 ಕೋಟಿ ಅಂತ ಹೇಳಿ ಹೇಳ್ತಾರೆ. ಅದು ಒಂದೇ ಇರ್ತದ. ನಾನು ಅದ್ರ ಮೇಲೆ ಮೈಲಾರನ ಬಗ್ಗೆ ಒಂದು ಪುಸ್ತಕ ಬರ್ತೀನಿ ಅಂತ ಓದನ್ನ. ಅರಿಶಿನ ಇದ್ರೆ ಅಷ್ಟೇ ಹಚ್ಚ್ರಿ, ಕುಂಕುಮ ಹಚ್ಬೇಡ್ರಿ. ಕುಂಕುಮ ನಮ್ದು ದೈವದ್ದು ಗುರ್ತಲ್ಲ, ಅದು ತಪ್ಪಿನಿಂದೆಲ್ಲ ಹಚ್ಕೋತಾನೆ. ಅದಕ್ಕೆ ನಾನು ಇದು ಹಚ್ಕೊಂಡಿರ್ತೀನಿ. ನಾನು ನೀನೇನ್ ಮಾಡ್ತೀಪ? ನೀನ್ ಓದ್ತೀನಿ ಸೆಕೆಂಡ್ ಇಯರ್. ಓದು. ಶಿವ ಮೈಲಾರಿ ಶಿವ 7 ಪುಟಳು ಕೋಟಿ ಬರ್ರಿ. ಏ ಮಗ ಓದ್ಬೇಕು. ಹಾಲು ಮತ ಧರ್ಮ. ಆ ಹಾಲು ಮತ ಧರ್ಮ ಗ್ರಂಥಕರ್ತ ನಾನೇ. ಕುರುಬರೇ ಹೂಗಾರಾಗಿದೆ. ನಾವು ಹೂಗಾರ ಅಂತ ಹೇಳ್ಕೊಂಡು ನಾವು ಮೋಸತ್ತಿಲ್ಲ ದೊಡ್ಡವರು ಅಂತ ಹೇಳ್ಕೊಂಡು ಬಂದ್ವಿ. ಇವ್ರೇನಿಲ್ಲ, ಎಲ್ಲಾರು ಇವ್ರ ಮುತ್ತಜ್ಜಿಗಳೆಲ್ಲ ಮಟನ್ ತಿಂದವ್ರೆ, ಎಲ್ಲ ರಾಮದೇನ್ ಕುರಿ ತಿಂದವ್ರೆ. ಈ ಜಗತ್ತು ನಾವು ಕುರುಬರು ಹಾಳಾಗ್ತೀವಲ್ಲ, ಕುರುಬರು ಒಕ್ಕಟ್ಟ ಆಗೋದಿಲ್ಲ ಮಾರ್ರೆ. ಬರೀ ಹಿಂಗಾಗಿ ಅವರೆಲ್ಲ ಹಾಳು ಅವರೆಲ್ಲ ತಮ್ಮ ಕಾಯಿಗೆ ತೊಗೊಂಡ್ಬಿಡ್ತಾರೆ.
ಹಾ ನಾ ಇದಕ್ಕೆ ಅಕ್ಕ ಮಾದಿಗೆ ಕೂದ್ಲ ಮಾಡ್ಬಿಟ್ರ. ಹಾ ಕೂದ್ಲಲ್ಲ ಅದು ಕಂಬಳಿ. ಹೆಗ್ಗಣ ಪ್ರಧಾನಿ. ಏನಪ್ಪ ಹೆಗ್ಗಣ ಪ್ರಧಾನಿ. ಹಾ 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 ಹೆಗ್ಗಪ್ಪ ಮತ್ತು ಪ್ರಧಾನಿ ಹೌದಿಲ್ಲ. ಹಾ ಈ ಹೆಗ್ಗಪ್ಪ ಪ್ರಧಾನಿ ಇಲ್ಲಿಯೂ ಅದಿರೇನು? ಯಾರ ಪೂಜೆ ಮಾಡ್ತೀರಿ ಹೆಗ್ಗಪ್ಪ ಪ್ರಧಾನಿ ಮತ್ ಬೇರೆ? ಬೇರೆ ಎಲ್ಲ ಮೈಲಾರಲಿಂಗೇಶ್ವರ ಎಲ್ಲೇ ದೇವಸ್ಥಾನ ಎಲ್ಲಾ ಕಡೆ ಅದಾನ್ರಿ. ಯಾರು? ಹೆಗ್ಗಣ ಪ್ರಧಾನಿ. ಹೆಗ್ಗಣ ಪ್ರಧಾನಿ ಅಲ್ಲಿ ಒಬ್ಬ ಹೆಗ್ಗಪ್ಪ ಪ್ರಧಾನಿ ಎರಡು. ಹೆಗ್ಗಪ್ಪ ಪ್ರಧಾನಿ. ಹ್ಮ್ ರೆಡ್ಡಿ ಹೆಸರು ಒಂದೇ ರೀ. ಹೆಗ್ಗಪ್ಪ ಪ್ರಧಾನಿ. ಹೆಗ್ಗಪ್ಪ ಹುಲ್ಲಪ್ಪ ಅಂತ ಅದು ಇಬ್ರು. ಏನ ಹೆಗ್ಗಪ್ಪ ಮುಲ್ಲ ಇದೇನದಲ್ಲ ಹುಲ್ಲಪ್ಪ ಇವರೇ ಪ್ರಧಾನಿಗಳು. ಅದು ಒಯ್ದು ಹೆಗ್ಗಪ್ಪ ಆ ಹೆಗ್ಗಪ್ಪನ ಪ್ರಧಾನಿ ಬೇರೆ ಬೇರೆ ಮಾರಿ ಕುಂದಿಸ್ಬಿಟ್ರಪ್ಪ. ನಡೀತದ. ಎಲ್ಲಿ ಹೋಗುದಪ್ಪ ಹೊರಗ? ಇಲ್ಲೇನು? ನೀನು ಓದ್ಕೊಂಡಿಪ್ಪ? ಓದು, ಅಭ್ಯಾಸ ಮಾಡು. ಬರೀ ಇಲ್ಲಿ ರೊಕ್ಕ ಸಲ ಕುಂದ್ರಬೇಡ. ಏನ ಸ್ಟಡಿ ಮಾಡು. ಅವಾಗ ಹಾಕಿದೇನ? ಹಾಕೊಟ್ಟೇನ? ಹಾಕೊಡು. ಈಗ ದೇವ್ ಇಲ್ಲಿ ಬಾಯ್. ಇದು ಚೌಡೇಶ್ವರಿ ಉಣ್ಣೆ ನೇಕಾರ ದೇವತೆಗೆ. ಉಣ್ಣೆ ನೇಕಾರ ದೇವತೆಗೆ ಚೌಡೇಶ್ವರಿ. ಹಂಗ ಚೌಡೇಶ್ವರಿ ಇದ್ಲು ಅಂತಂದ್ರ ಅಲ್ಲಿ ಬೀರಪ್ಪನ ಗುಡಿ. ಇದು ಹಳೆ ಕಾಲದ ಇದನ್ನ ತಂದು ಇಲ್ಲಿ ಬಿಚ್ಚಿ ಇಲ್ಲ ಮಾಡಿನ ಚೌಲಿ ಅಲ್ಲ. ಈ ಮುಂದೆ ಇದು ಹಾಕ್ತಿರ್ಲ, ಇದು ಹಾಕೋ ಹೊತ್ನಾಗ ಸಪೋರ್ಟ್ ಈಗ ಖಾರ ಸಾವಕಾಶ ಇಡ್ಬೇಕಾ? ಬಗ್ಗೆ ಮಾತಾಡ್ಬೇಕಲ್ಲ. ಹಾ ಅಲ್ಲೇ ಇಲ್ಲಿ ತೆಂಗಿನಕಾಯಿ ಹೊಡಿ ಪ್ರತಾ ಇಲ್ಲ ಅಂತಲ್ಲ ಏನು? Yeah.